ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ಲೈಫ್ ಕನ್ನಡ. ಸೊ ಇವತ್ತು ನಾವು ಮಾರ್ನಿಂಗ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಮದುವೆ ಎಲ್ಲ ಆಯಿತು. ಸೊ ಮದುವೆ ಎಲ್ಲ ಆದಮೇಲೆ ನೆಕ್ಸ್ಟು ಬೀಗ್ರೂಟ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಬೀಗ್ರೂಟದ ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಫಸ್ಟು ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ಆ ಮದುವೆ ಮನೇಲಿ ಎಲ್ಲ ಗೆಸ್ಟ್ಗಳೆಲ್ಲ ಇದ್ದಾರೆ. ಸೊ ಅಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಹೋಗಬೇಕು. ಸೊ ಜಸ್ಟ್ ಈಗ ತಾನೇ ಬಂದ್ವಿ, ಟಿಫನ್ ಎಲ್ಲ ಮುಗಿಸಿ. ಹಾಗೆ ಸ್ವಲ್ಪ ಜನ ಎಲ್ಲ ರೆಡಿ ಆಗ್ತಿದ್ದಾರೆ, ಇನ್ನು ಸ್ವಲ್ಪ ಜನ ಚೌಟ್ರಿಲಿ ರೆಡಿ ಆಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾವೀಗ ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಇನ್ನೇ ಒಂದು 5 ಮಿನಿಟ್ಸ್ ಅಷ್ಟೇ ನಾವು ಚೌಟ್ರಿ ಹತ್ರ ಬಂದ್ವಿ. ಮನೆಯಿಂದ ಅದು ಒಂದು 5 ಕಿಲೋಮೀಟರ್ ಅಷ್ಟೇ ಇರೋದು. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಅಷ್ಟೊಂದೇನು ರೋಡಲ್ಲಿ ಏನೂ ಟ್ರಾಫಿಕ್ ಏನಿರಲಿಲ್ಲ. ಸೊ ಈಸಿಯಾಗಿ ಬೇಗನೆ ಬಂದ್ವಿ. ಸೊ ಇದೇ ಚೌಟ್ರಿ ಬೀಗ್ರೂಟ ಮಾಡೋ ಫಂಕ್ಷನ್ ಇಲ್ಲೇ. ಸೊ ನಾನೇನು ರೆಡಿ ಆಗಿರಲಿಲ್ಲ. ಸೊ ಚೌಟ್ರಲ್ಲೇ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಸೊ ಬಂದು ಆಗ ನಾನು ರೆಡಿ ಆಗ್ತಿದ್ದೆ. ಸೊ ಆಯಿತು, ರೆಡಿ ಎಲ್ಲ ಆಗಿದ್ದಾದಮೇಲೆ ಸೊ ಈಗ ಹೊರಗಡೆ ಹೋಗಬೇಕು. ಅಲ್ಲಿ ನಮ್ಮ ಇವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ. ನಾನು ಎಲ್ಲರಿಗೂ ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ರೆಡಿಯಾಗಿ ನಾವು ಕೂತಿದ್ವಿ. ಇನ್ನೂ ಟೈಮ್ ಇತ್ತು ರೆಡಿ ಆಗೋದಕ್ಕೆ. ಸೊ ಅಲ್ಲಿವರೆಗೂ ಹುಡುಗಿದು ಫೋಟೋಶೂಟ್ ಎಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನೋಡಿಕೊಂಡು ಕೂತಿದ್ವಿ. ಸೊ ಇನ್ನೂ ಅಷ್ಟೊಂದು ಗೆಸ್ಟ್ ಏನು ಬಂದಿರಲಿಲ್ಲ. ಸೊ ಇನ್ನೊಂದು ಕಡೆ ಅಡುಗೆ ಎಲ್ಲ ಆಗಲೇ ಶುರು ಮಾಡಿದ್ದಾರೆ. ಇನ್ನೇನು ಮುಗಿಯೋ ಟೈಮು. ಅಡುಗೆ ಏನೇನು ಬೇಕೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿದ್ದಾರೆ. ಸೊ ಇದು ಬಂದ್ಬಿಟ್ಟು ಊಟ ಮಾಡೋ ಹಾಲು. ಸೊ ಇಲ್ಲೇ ಊಟ ಹಾಕೋ ಜನಕ್ಕೆಲ್ಲ ಆಗಲೇ ಟೇಬಲೆಲ್ಲ ಇನ್ನೊಂದು ಕಡೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ನೋಡಿ, ಈಗ ಟೇಬಲ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ. ಸೊ ಆಗಲೇ 12 o'clock ಆಗಿತ್ತು. ಸೊ ಇವತ್ತು ನಾನ್ ವೆಜ್ ಊಟ ಆಗಿರೋದ್ರಿಂದ ಸೊ ಜಾಸ್ತಿ ಜನ ಬರ್ತಾರೆ. ಹಾಗೆ ಇದು ಬರೀ ನಾನ್ ವೆಜ್ ಅಷ್ಟೇ ಇರಲಿಲ್ಲ, ಮತ್ತು ವೆಜ್ಜನ್ನು ಕೂಡ ಮಾಡ್ತಿದ್ವಿ. ಸೊ ಅದಕ್ಕೋಸ್ಕರ ಇದೆಲ್ಲ ಆ್ಯಕ್ಚುಲಾಗಿ ನಾನ್ ವೆಜ್ಜು, ಬೇರೆ ಸೈಡ್ ಆ ವೆಜ್ಜಿಗೂ ಕೂಡ ಅರೇಂಜ್ ಮಾಡಿದ್ವಿ. ಸೊ ಅದೇ ರೀತಿ ಅಡುಗೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಈಗ ತಾನೇ ಎಲ್ಲ ಪ್ರೋಗ್ರಾಮ್ ಎಲ್ಲ ಶುರುವಾಯಿತು. ಸೊ ಪ್ರೋಗ್ರಾಮ್ ಎಲ್ಲ ನಡೀತಿದೆ. ಹಾಗೆ ಇನ್ನೊಂದು ಕಡೆ ಊಟಕ್ಕೆಲ್ಲ ಆಗಲೇ ನೋಡಿ ಎಲ್ಲ ಊಟ ಎಲ್ಲ ಮಾಡ್ತಿದ್ದಾರೆ. ತುಂಬ ಭಾನುವಾರ ಆಗಿರೋದ್ರಿಂದ ತುಂಬ ಜನ ಬಂದಿರೋ ಗೆಸ್ಟ್ಗಳೆಲ್ಲ. ಸೊ ನಾನ್ ವೆಜ್ ಊಟ ಅಂದರೆ ಕೇಳಬೇಕಲ್ಲ, ತುಂಬ ಜನ ಬರ್ತಾರೆ. ಸೊ ಅದೇ ರೀತಿ ಒಂದು ಕಡೆ ಊಟ ಎಲ್ಲ ನಡೀತಿದೆ, ಇನ್ನೊಂದು ಕಡೆ ಹಾಗೆ ಯಾರ್ಯಾರು ಗೆಸ್ಟ್ಗಳು ಬಂದಿದ್ದಾರೆ ಅವರೆಲ್ಲನೂ ಕೂಡ ಯತೀಕ್ಷಾ ಹಾಯ್ ಮೇಡಮ್. ಊಟ ತಿಂದ್ರೆ ಹೊಟ್ಟೆ ತುಂಬ ನೀನು ಮಾಡ್ಕೊಂಡು ನೋಡೋದು ಇವ್ರು. ಈಗ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಕೂತ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೂ ಗೊತ್ತಲ್ಲ, ಲೈಕ್ ಮಾಡಿ. ಹಾಗೆ ಥ್ಯಾಂಕ್ ಯು.